ಹೇ ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ವ್ಲಾಗ್ ಏನಪ್ಪ ಅಂತ ಅಂದರೆ, ಸಮ್ಮರ್ ಅಲ್ವಾ, ಮಕ್ಕಳಿಗೆಲ್ಲ ರಜಾ ಇರುತ್ತೆ ಅಲ್ವಾ, ಸೊ ಎಲ್ಲರೂ ಕರ್ಕೊಂಡು ಹೋಗಿ ಅಂತಾರೆ. ಇಲ್ಲ ಅಂದರೆ ಮನೆಯಲ್ಲಿದ್ದು ಪೇರೆಂಟ್ಸ್ನ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಏನೋ ವರ್ಕ್ ಮಾಡೋಕ್ಕೆ ಬಿಡಲ್ಲ. ಸೊ ನಾವೊಂದು ಸ್ಮಾಲ್ ಬ್ರೇಕ್ ತೊಗೊಂಡು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಜಾಲಿವುಡ್ ಅಡ್ವೆಂಚರ್ಸ್ಗೆ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ಬೇಜಾರಿನ ವಿಚಾರ ಏನಪ್ಪ ಅಂತ ಅಂದ್ರೆ, ಅಲ್ಲಿ ಬಂದು ಏನು ಡ್ರೈ ಗೇಮ್ಸ್ ಇತ್ತಲ್ಲ, ಸೊ ಅಲ್ಲೆಲ್ಲ ಸಪ್ರೇಟ್ ಚಾರ್ಜಸ್ನ ಪೇ ಮಾಡಬೇಕಿತ್ತು. ಸೊ ಅದೊಂದು ಸ್ವಲ್ಪ ಬೇಜಾರಿತ್ತು. ಇನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟು ನಾವು ನೀವು ನೋಡ್ತಾ ಇರ್ಬೋದು, ಸೈಡಲ್ಲಿ ಪೋಸ್ಟರ್ಸ್ ಹಾಕಿದ್ರು, ನಮ್ಮ ಏನೋ ಆರ್ಟಿಸ್ಟ್ಗಳೇನಿದ್ರಲ್ವ, ಸೊ ಅವ್ರದ್ದೆಲ್ಲ ಪೋಸ್ಟರ್ಸ್ ಇತ್ತು. ಸೊ ಮುಂದಕ್ಕೆ ಮೂವ್ ಆಗ್ತಾ ಇಲ್ಲೊಂದು ಎಕ್ಸಿಬಿಷನ್ ಇತ್ತು. ಸೊ ಅದನ್ನು ನೋಡಿಕೊಂಡು ನಿತಿನ್ ಒಂದು ಪೋಸ್ ಕೊಡ್ತಾರೆ ನೋಡಿ, ಅಜ್ಜಿ ಜೊತೆಲಿ ನಿಂತ್ಕೊಂಡು. ಸೊ ಒಂಥರ ಮಕ್ಕಳಿಗೆ ಇದನ್ನೆಲ್ಲ ನಾವು ಈ ಒಂದು ಕಲ್ಚರ್ಸು ಮತ್ತು ಈ ಒಂದು ಡ್ರೆಸ್ಸಸ್ಸು ಮತ್ತು ನಾವು ಎಲ್ಲ ಕಡೆನೂ ಕರ್ಕೊಂಡೋಗಿ ಮಕ್ಕಳಿಗೆ ಇದು ಈ ಥರ ಟ್ರೆಡಿಷನ್ ಇರುತ್ತೆ, ಆ್ಯಂಡ್ ಈ ಕಡೆ ಅವರು ಇದೇ ಥರ ಟ್ರೆಡಿಷ್ನಲ್ ವೇಸ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ ನಾವು ಎಲ್ಲ ಕಡೆನೂ ಕರ್ಕೊಂಡು ಹೋಗಿ ತೋರ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನೋಡಿ ನೀವು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದೆಲ್ಲ ರಿಯಲಾಸ್ಟಿಕ್ಕಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಒಂಥರ ಒಂದು ಎಂಜಾಯ್ ಮಾಡೋದಕ್ಕೆ ಒಂದು ಪಾರ್ಟ್ ಅದು ಜಾಲಿವುಡ್ ಅಡ್ವೆಂಚರ್ಸಲ್ಲಿ. ಆ್ಯಂಡ್ ಇಶಾಂತ್ ನೋಡಿ, ಇದನ್ನು ನೋಡಿಬಿಟ್ಟು ಅವನು ಆಟ ಆಡೋದಕ್ಕೆ ಹೆದ್ರುಕೊಳ್ತಾ ಇದ್ದ. ಸೊ ಅದರಲ್ಲಿ ಆಟ ಆಡಲಿಲ್ಲ ಅವನು. ಮಕ್ಕಳು ಆಡೋ ಅಂದರೆ ಆಡ್ತಾ ಇರಲಿಲ್ಲ, ಬೇರೆಲ್ಲ ಆಡಬೇಕು ಅಂತ ಕೇಳ್ತಾ ಇದ್ದ ಅವನು. ಆ್ಯಂಡ್ ಇಲ್ಲಿ ನೋಡಿದ್ರೆ ನಿತಿನ್ ಅವರು ಏನು ಹೇಳಿದ್ರು ಗೊತ್ತಾ, ಅಲ್ಲಿ ಒಂದು 2 ಸ್ವಿಂಗ್ ಏನೋ ಸುತ್ತಿಬಿಟ್ಟು ಆಚೆ ಬಂದುಬಿಟ್ಟು ನಾನೇ ಬಿದ್ದೋಗ್ಬಿಟ್ಟೆ, ಅವರೇನು ಬೀಳ್ಸೋದು ನಾನೇ ಬಿದ್ದೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬಂದುಬಿಟ್ರು. ಅವರು ತುಂಬ ಹೊತ್ತು ಸುತ್ತಲಿಲ್ಲ. ಯಾಕಂತ ಅಂದರೆ ಅವರಿಗೆ ಆ ಥರ ಸುತ್ತೋದೆಲ್ಲ ಗೇಮ್ಸ್ ಆಡಿದಾಗ ಹೊಟ್ಟೆ ತೊಳಿಸುತ್ತೆ, ವಾಮಿಟಿಂಗ್ ಆಗುತ್ತೆ, ಇನ್ನೂ ಸ್ಟಾರ್ಟಿಂಗ್ ಗೇಮ್ ಅಲ್ವಾ, ಸೊ ಬೇಡ ಅಂದ್ಬಿಟ್ಟು ಅವ್ರು ಸ್ಟಾಪ್ ಮಾಡ್ಕೊಂಡ್ಬಿಟ್ರು. ಆ್ಯಂಡ್ ಇದು ಬಂದು ಗ್ರಾವಿಟಿ ಅಂದ್ಬಿಟ್ಟು, ಸೊ ಇದರೊಳಗಡೆ ಹೋದರೆ ನಾವೇ ಸ್ವಿಂಗ್ ಆಗ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ, ಬಟ್ ನಾವು ಸ್ವಿಂಗ್ ಆಗೋಲ್ಲ ಅದರಲ್ಲಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ಕ್ರಿಕೆಟಿಗೆ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ರು. ಇನ್ನು ಇಲ್ಲಿ ಬಂದರೆ ಏನು ಮಿರರ್ಸ್ ಇತ್ತು. ಸೊ ಆ ಮಿರರ್ಸ್ ನಾನು ಏನು ಅಂತ ಅಂದ್ಕೊಂಡಿದ್ದೆ, ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಈ ಥರ ಮಿರರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಇಲ್ಲಿವರೆಗೂ ಜಸ್ಟ್ ಮೊಬೈಲಲ್ಲಿ ನೋಡ್ತಾ ಇದ್ದೆ ಆ್ಯಂಡ್ ಟಿ ವಿನಲ್ಲಿ ನೋಡ್ತಾ ಇದ್ದೆ ಈ ಥರದ್ದು. ರಿಯಲಿ ನಾನು ಇಲ್ಲಿವರೆಗೂ ಇದನ್ನು ನೋಡಿರಲಿಲ್ಲ. ಒಂಥರ ಅದನ್ನು ಮುಟ್ಕೊಂಡು ಹೋಗ್ತಾ ಎಲ್ಲಿ ನಾವು ಹೊಡ್ಕೊಂಡ್ಬಿಡ್ತೀವೋ ಇಲ್ಲ ಯಾರಿಗಾದ್ರು ಕ್ಲಾಶಸ್ ಮಾಡ್ಕೊಳ್ತೀವೋ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಆದ್ರೂ ಕೇರ್ಫುಲ್ಲಾಗಿ ಹೋಗ್ಬಿಟ್ಟು ಬಂದ್ವಿ. ಬಟ್ ನಾವು ಹೋಗಿ ಎಂಟ್ರಿನಲ್ಲಿ ಹೋಗಿದ್ದು, ಎಕ್ಸಿಟ್ಗೆ ಹೋಗಬೇಕಿತ್ತು, ಬಟ್ ನಾವು ಎಂಟ್ರಿನಲ್ಲಿ ರಿಟರ್ನ್ ಆಗ್ತಾಯಿದ್ವಿ. ಮತ್ತೆ ಇನ್ನೊಂದು ರೌಂಡ್ ಹೋಗಿ ಎಕ್ಸಿಟಿಗೆ ಬಂದ್ವಿ ನಾವು. ಆ್ಯಕ್ಚುಲಿ ಅದು ಒಂದು ಕರ್ವ್ ಇರುತ್ತೆ ಅಷ್ಟೇ, ಸಿ ಕರ್ವ್ ಏನೋ ಇರುತ್ತೆ. ಸೊ ಅದರಲ್ಲಿ ಹೋಗಬೇಕು, ಬಟ್ ಅಲ್ಲಿ ಮಿರರ್ಸ್ಗಳು ಬೇರೆ ಡೈರೆಕ್ಷನ್ಸಲ್ಲಿ ಇರುತ್ತಲ್ಲ, ಸೊ ರಿಟರ್ನ್ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನಾವು ಅದೇ ರೀತಿಯಲ್ಲೇ 8ಗೆ ರಿಟರ್ನ್ ಬಂದಿದ್ವಿ ವಾಪಸ್. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದು ಪೂಲ್ಗೆ. ಸೊ ಇಲ್ಲಿ ಬಂದು ಇಳಿದ್ಮೇಲೆ ಇವರಿಬ್ಬರು ಮಾತ್ರ ನಿಜವಾಗ್ಲೂ ಒಳಗಡೆ ಬನ್ನಿ ಅಂತಂದರೆ ಎದ್ರುಕೊಂಡು ಹೊರಗಡೆನೇ ಕೂತ್ಕೊಂಡು ಇಲ್ಲೇ ಇಷ್ಟ ಆಟ ಆಡ್ತಿದ್ದಾರೆ ಅವರು. ಒಳಗಡೆ ಬರೋಕ್ಕೆ ತುಂಬಾ ಎದ್ರುಕೊಳ್ತಾ ಇದ್ರು ನೀರಿಗೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ನಿಮ್ಮೆಲ್ರಿಗೂ ಸಾರಿ, ಯಾಕಂತ ಅಂದರೆ ಇಲ್ಲಿ ಒಂದು ಏನು ಮ್ಯೂಸಿಕ್ ಹಾಕಿದ್ರು. ಸೊ ಹಾಗಾಗಿ ನನ್ನಲ್ಲಿ ಏನು ರೆಕಾರ್ಡ್ ಮಾಡೋದನ್ನ ರಾ ಕೊಡೋಕ್ಕಾಗ್ತಾಯಿಲ್ಲ ಆ ವಿಡಿಯೋನ, ಬಿಕಾಸ್ ನನಗೆ ಕಾಪಿ ರೈಟ್ಸ್ ಅಂತ ಬರುತ್ತೆ ಮ್ಯೂಸಿಕ್ ಆ್ಯಡ್ ಆದಾಗ. ಸೊ ಹಾಗಾಗಿ ನಾನು ಏನು ಜಸ್ಟ್ ಫುಲ್ ಮ್ಯೂಟ್ ಮಾಡಿದ್ದೀನಿ, ಜಸ್ಟ್ ನಾನು ವಾಯ್ಸ್ ಮಾತ್ರ ಕೊಟ್ಟಿದ್ದೀನಿ, ಸಾರಿ. ಈ ಥರ ಗೇಮ್ಸ್ ಆಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಆಡಬೇಕು. ಯಾಕಂತ ಅಂದರೆ ನಾವು ಒಬ್ಬೊಬ್ಬರೇ ಆಡಿದ್ದು ಫಸ್ಟು, ಆಮೇಲೆ ಮಕ್ಕಳನ್ನ ಒಬ್ಬೊಬ್ಬರು ಕೂಡ 3 ಜನ ಆಡ್ತಾಯಿದ್ವಿ. 3 ಜನ ಕೂಡ 3 ಜನ ಮಕ್ಕಳನ್ನ ಇಟ್ಕೊಂಡು ಮೂವ್ ಆದ್ವಿ. ಬಟ್ ಸಡನ್ನಾಗಿ ರಪ್ ಅಂತ ನಾವು ಇದರಲ್ಲೂ ಅಷ್ಟೇ, ಈ ಗೇಮ್ಸ್ ಮತ್ತು ಹಿಂದೆ ಹೋಗಿದ್ದ ಗೇಮ್ಸ್ ಎಲ್ಲದರಲ್ಲೂ ಅಷ್ಟೇ ರಪ್ ಅಂತ ಮುಖಕ್ಕೆ ಹೊಡೆಯುತ್ತೆ ನೀರು. ಮುಖಕ್ಕೆ ಹೊಡೆದಾಗ ಫಸ್ಟ್ ಹೋಗೋದೇ ಮೂಗೊಳಗಡೆ ಹೋದಾಗ ತಲೆ ಎಲ್ಲ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಆಡಿ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಇವಾಗ ಏನು ನೀವು ನೋಡಿದ್ರಿ ಅಲ್ವಾ ಅಣ್ಣ, ನಮ್ಮ ಜೊತೆನಲ್ಲಿ ಇನ್ನೊಬ್ರು ಗೇಮ್ ಆಡೋದ್ರಲ್ವಾ ಅಣ್ಣ, ಇವ್ರ ಸ್ಟೋರಿ ಹೇಳಬೇಕಂತ ಅಂದರೆ, ಆ್ಯಕ್ಚುಲಿ ಇಶಾಂತಿಂದ ಇವ್ರು ನಮಗೆ ಫ್ರೆಂಡ್ ಆಗಿದ್ದು. ಹೇಗೆ ಅಂತ ಅಂದರೆ, ಇಶಾಂತ್ ಫಸ್ಟು ಪ್ರೀ ನರ್ಸರಿಗೆ ಹೋಗಬೇಕಾದ್ರೆ ಇವ್ರ ಸ್ಕೂಲಲ್ಲೇ ಅವ್ರ ಮಕ್ಕಳನ್ನು ಕೂಡ ಹಾಕಿದ್ರು. ಸೊ ವ್ಯಾನಲ್ಲಿ ಹೋಗ್ತಾ ಬರ್ತಾ ಇವರು ಫ್ರೆಂಡ್ ಆಗಿರೋದು. ಸೊ ನಮಗೂ ಕೂಡ ಇಶಾನ್ ಕಡೆಯಿಂದ ಫ್ರೆಂಡ್ ಆಗಿರೋದು. ಆ್ಯಂಡ್ ಈ ಗೇಮ್ ಬಂದುಬಿಟ್ಟು ಫಸ್ಟ್ ಆಡಿದ್ದು ಬಂದು ತುಂಬಾ ನಾನು ಆರೆಂಜ್ ಕಲರ್ ಇದೆ ಅಲ್ವಾ ಸ್ವಿಂಗು, ಸೊ ಅದರಲ್ಲಂತೂ ತುಂಬ ಎದ್ರುಕೊಂಡಿದ್ದೆ ನಾನು. ಆಗಲ್ಲ ಅಂದ್ಬಿಟ್ಟು ಹಂಗಾಡಿ ಹೋಗಿ ಬಂದೆ. ಆ್ಯಂಡ್ ಇದ್ರಲ್ಲಿ ಮಾತ್ರ ನಿತಿನ್, ನೀನು ಆಡಲೇಬೇಕು, ನಾವಿಬ್ಬರು ಹೋಗೋಣ, ಆಡಲೇಬೇಕು ಅಂತ ಹೇಳಿ ಎಳ್ಕೊಂಡು ಹೋದ್ರುಪ್ಪ ಮೇಲ್ಗಡೆ ಅಂತೂ. ನಾನು ಬರಲ್ಲ ಅಂತ ಅನ್ನೋದಕ್ಕೆ ಅವರು, ಇಲ್ಲ ನೀನು ಬರಲೇಬೇಕು, ನೀನು ಇಬ್ಬರು ಇದ್ರಲ್ಲಿ ಬರಲೇಬೇಕು, ಆಡಬೇಕು ಅಂತ. ನನ್ನ ಕೈಲಿ ಆಗಲ್ಲ, ನನಗೆ ಇದು ನೋಡಿ ತಲೆ ಸುತ್ತ ಬರ್ತಿದೆ ಅಂತ ನಾನು. ಬಟ್ ಇದು ತುಂಬ ಹೈಟ್ ಹೋಗುತ್ತೆ ಅಲ್ವಾ, ನಂಗೆ ಭಯ, ಎಲ್ಲಿ ಜಂಪ್ ಆಗಿಬಿಡ್ತೀವೋ ಏನೋ ಅಂದ್ಬಿಟ್ಟು. ಆದರೂ ನಾನು ಮೇಲ್ಗಡೆ ಹೋಗಿ ಇನ್ನೇನು ನೆಕ್ಸ್ಟ್ ನಾವೇ ಕುತ್ಕೊಳ್ಬೇಕು ಆ ಟ್ಯೂಬಲ್ಲಿ. ಆವಾಗ ಕೂಡ ನಾನು ಡಿಸಿಷನ್ ಚೇಂಜ್ ಮಾಡಿದೆ. ಅವ್ರು ಕೋಪ ಮಾಡಿಕೊಂಡ್ರು, ಇಬ್ಬರು ಬರೋಣ ಅಂತ ಅಂದರೆ ನೀನು ಒಬ್ಳು
ಹೊರಟೋಗ್ಬಿಟ್ಟೆ ನೀನು ಹಂಗೆ ಹಿಂಗೆ ಅಂತ ಕೋಪ ಮಾಡಿಕೊಂಡ್ರು. ನೀವು ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ, ನನಗೆ ಈ ಥರ ಎಲ್ಲ ತಲೆನೋವು ಬರ್ಸ್ಕೊಳ್ಳೋಕೆ ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳಿ ಬಂದುಬಿಟ್ಟೆ ನಾನು. ಆಮೇಲೆ ಅಣ್ಣ ಮತ್ತು ಅವರಿಬ್ಬರು ಹೋದರು. ಅವರಿಬ್ಬರು ಎಂಜಾಯ್ ಮಾಡ್ಕೊಂಡು ಬಂದರು. ಅಣ್ಣ ಹೇಳ್ತಾಯಿದ್ರು ಆಚೆ ಬಂದಮೇಲೆ, ನೀವು ಹೋಗಿದ್ದಿದ್ರೆ ನಿಜವಾಗ್ಲೂ ಹೆದ್ರುಕೊಳ್ತಾ ಇದ್ರಿ ಬಿಡಿ ತೇಜು ಅವರೇ ಅಂತ ಹೇಳ್ಬಿಟ್ಟು. ಬಟ್ ಪರವಾಗಿಲ್ಲ, ನಂಗೆ ಈ ಥರ ರಿಸ್ಕ್ ತೊಗೊಂಡೆಲ್ಲ ಗೇಮ್ ಆಡೋಕ್ಕೆ ನಾನು ರೆಡಿ ಇಲ್ಲ. ಬಟ್ ಈಸಿ ವೇನಲ್ಲಿದೆ ಅಂತ ಅಂದರೆ ನಾವು ಆಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಇದನ್ನ ನೋಡಿದ್ರೆ ಎಲ್ರಿಗೂ ನಗು ಬರುತ್ತೆ ಆ್ಯಂಡ್ ಒಂದು ಕಡೆ ಭಯ ಕೂಡ ಆಗುತ್ತೆ. ಹಾಂ 1 2 3 ಮಾತಾಡ್ಸ್ಬೇಕು. ಯಾವಾಗಲೇ ಒಂದು ಅಮ್ಮ ಆಡಿದ್ರು ಫುಲ್ ಕೈ ಕಾಲೆಲ್ಲ ನಿಂತೇ ಬಿಡ್ತು ಇವ್ರದ್ದು. ನಂಗೆ ನೋಡಿ ಭಯನೇ ಆಗೋಯ್ತು. ಇವರು ಆಟ್ ಗಿಟ್ಟಕ್ಕೆ ಆಗ್ಬಿಡ್ತದೆ ಮೇಲೋಗೇನೋ ನಂಗೆ ನಿಂತ್ಕೊಬಿಟ್ರೆ ಅಂತಂದರು. ಕೈ ಕಾಲೆಲ್ಲ ನಿಂತೇ ಬಿಡ್ತು ಅವ್ರದ್ದು. ಚೆಸ್ಟ್ ಹತ್ರ ಕೈ ಇಟ್ಕೊಂಡು ಸುಮ್ಮನೆ ನಿಂತು ಇನ್ನು ಇಲ್ಲಿ ಬಂದರೆ ಕಾರ್ಡನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಈ ಕಾರ್ಡಲ್ಲಿ ನಮ್ಮ ಒಂದು ಪ್ರಪಂಚದಲ್ಲಿ ಏನು ನಶಿಸಿ ಹೋಗಿರೋ ಅಂಥ ಪ್ರಾಣಿಗಳಿದಾವಲ್ವ, ಸೊ ಅದನ್ನೆಲ್ಲ ಕೂಡ ಇಲ್ಲಿ ಏನು ರೋಬೋಟಿಕ್ ಆಗಿ ಮಾಡಿದ್ದಾರೆ. ಸೊ ಇದು ಕೂಡ ಮಕ್ಕಳಿಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂತ ಅಂದರೆ ಇವಾಗಿನ ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ನೋಡೋದು ಟಿ ವಿಗಳಲ್ಲಿ ಡೈನೋಸಾರಸ್ ಅಂತ ನೋಡ್ತಾರೆ, ರೈನೋಸಾರಸ್ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ಮಕ್ಕಳಿಗೆ ತುಂಬಾ ಒಂಥರ ಅಟ್ರಾಕ್ಷನ್ ಆಗಿತ್ತು. ಆ್ಯಂಡ್ ಇಶಾನ್ ಕೂಡ ಇದರಲ್ಲಿ ನೋಡ್ತಾ ಇಲ್ಲ ನಾನು ಇನ್ನೂ ನೋಡಬೇಕು. ಮತ್ತು ಅದು ಸೌಂಡ್ ಎಫೆಕ್ಟ್ ಕೊಟ್ಟಿರ್ತಾರಲ್ಲ, ಸೊ ಮಕ್ಕಳಿಗೆ ಅದು ಒಂಥರ ಏನೋ ಅಟ್ರ್ಯಾಕ್ಟ್ ಮಾಡುತ್ತೆ ಆ ಸೌಂಡ್ ಎಫೆಕ್ಟ್ಸ್ ಎಲ್ಲನೂ. ಆ್ಯಂಡ್ ಇದರಲ್ಲಿ ಈ ಒಂದು ಏನು ರೋಬೋಟಿಕ್ನ ಏನು ಕರೆಂಟ್ನಲ್ಲಿ ಇಟ್ಕೊಟ್ಟಿದ್ದಾರಲ್ಲ, ಸೊ ಇದರಲ್ಲಿ ಸುತ್ತ ಕೂಡ ಲೈನ್ಸ್ ಇಟ್ಟಿದ್ದಾರೆ ಕರೆಂಟ್ದು ಪವರ್ದು. ಸೊ ಅದು ಬಂದು 10,000 ವೋಲ್ಟ್ಸ್ ಏನೋ ಇದೆಯಂತೆ. ಸೊ ಯಾರು ಕೂಡ ಟಚ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದರು ಎಲ್ಲ ಕಡೆನೂ. ಬಟ್ ಆದರೂ ತುಂಬ ಕಷ್ಟ ಇರುತ್ತಲ್ಲ ಇದೆಲ್ಲ ಮೇಂಟೈನ್ ಮಾಡೋದಕ್ಕೆ. ನೋಡಿ ನೀವೇನೋ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಮಾತ್ರ ಇದನ್ನ ನೋಡಿಕೊಂಡು. ತುಂಬ ಚೆನ್ನಾಗಿತ್ತು. ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಕೂಡ ನೋಡಿ ಡೇಂಜರ್ ಅಂತ ಅಲ್ಲೆಲ್ಲ ಹಾಕಿದ್ದಾರೆ. ಇದೆಲ್ಲ ಕೂಡ ಲೈನ್ಸೇ ಬಂದು ಪವರ್ ಲೈನ್ಸ್ ಇದೆಲ್ಲನೂ ಯಾರು ಟಚ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. 10,000 ವೋಲ್ಟ್ಸ್ ಅಂತ ನೋಡಿ. ಸೊ ಇನ್ನು ಅಲ್ಲಿ ಮುಗಿಸ್ಕೊಂಡು ಟ್ರೈನ್ ಇಳಿದು ನಾವು ಮತ್ತೆ ಅಲ್ಲಿಂದ ಬಂದಿದ್ದು ಎಕ್ಸಿಬಿಷನ್ಗೆ. ಸೊ ಇಲ್ಲಿ ಬಂದು ಯಾವ್ಯಾವ ಪ್ರಾಣಿ ಎಷ್ಟೆಷ್ಟು ವರ್ಷ ಇತ್ತು, ಅದು ಯಾವ ರೀತಿನಲ್ಲಿ ಬದುಕ್ತು, ಮತ್ತು ಅದ್ರ ಫುಡ್ ಏನು, ಆ್ಯಂಡ್ ಅದು ಯಾವ ರೀತಿನಲ್ಲಿ ನಶಿಸಿ ಹೋಯಿತು, ಮತ್ತು ಅದು ಎಗ್ ಬಿಟ್ಟರೆ ಯಾವ ರೀತಿನಲ್ಲಿರುತ್ತೆ, ಆ್ಯಂಡ್ ಅದು ಎಷ್ಟು KGಯಲ್ಲಿರುತ್ತೆ, ಮತ್ತು ಅದ್ರದ್ದು ಒಂದೊಂದು ಪಾರ್ಟ್ಸ್ ಕೂಡ ಅದರಲ್ಲಿ ಸ್ಟೋರೇಜ್ ಮಾಡಿಬಿಟ್ಟು ಮಕ್ಕಳಿಗೆ, ಅಂದರೆ ಇವಾಗ ಸೈನ್ಸ್ ಎಕ್ಸಿಬಿಷನ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗೇ ಇತ್ತು. ಆ್ಯಂಡ್ ನಿಮಗೆ ಇನ್ನೂ ಒಂದು ಮುಂದೆ ಬಂದರೆ ಇಲ್ಲೊಂದು ಎಗ್ದಿದೆ, ಸೊ ನೀವು ನೋಡಲೇಬೇಕು ಅದನ್ನು, ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದ ಮೂಮೆಂಟ್ಗೂ ಅದು ಓಪನ್ ಆಗಿದ್ದ ಮೂಮೆಂಟ್ಗೂ ಒಳ್ಳೆ ಕ್ಯಾಪ್ಚರಿಂಗ್ ಸಿಕ್ತು. ಸೊ ತುಂಬಾ ಚೆನ್ನಾಗಿತ್ತು. ಇದು ನೋಡಿ ಯಾವ ರೀತಿ ಅದು ಏನು ಮಗು ಅಥವಾ ಯಾವ ರೀತಿಯಲ್ಲಿ ಸೌಂಡ್ ಮಾಡೋದು ಎಲ್ಲ ಥರದ ಸೌಂಡ್ಸ್ ಕೂಡ ಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿತ್ತು ಇದು ನೋಡೋದಕ್ಕೆ. ಆ್ಯಕ್ಚುಲಿ ಅದು ನಮ್ಗೆ ಗೊತ್ತಿಲ್ಲ ಅದು ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿದ ತಕ್ಷಣ ಶಾಕ್ ಆಯಿತು ನಮಗೆ, ಏನೋ ಬರ್ತಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಇವರೆಲ್ಲ ಚೈನೀಸ್ನವರಂತೆ. ಸೊ ಇವರು ಇಲ್ಲಿ ಬಂದು ಡ್ಯಾನ್ಸ್ನ ರೆಗ್ಯುಲರ್ಲಿ 20 ಮಿನಿಟ್ಸ್ ಏನೋ ಇರುತ್ತೆ ಅಂತ. ಈ ಸಾಂಗ್ಗೆ ಯಾವುದು ಕನ್ನಡ ಸಾಂಗ್ಸ್ಗಳಿಗೆಲ್ಲ ಡ್ಯಾನ್ಸ್ ಮಾಡಿದರು. ಸೊ ಅದು ಕೂಡ ಒಂದು ಸಣ್ಣ ಕ್ಯಾಪ್ಚರ್ಸ್ ತೊಗೊಂಡಿದ್ದೀವಿ ನಾವು ಮೂಮೆಂಟ್ಸ್ನ. ಡ್ಯಾನ್ಸ್ ಮುಗೀತು. ಡ್ಯಾನ್ಸ್ ಮುಗಿದ್ಮೇಲೆ ನಾವು ಬಂದಿದ್ದು ಟೈಟಾನಿಕ್ ಶೋಗೆ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ಇದು ಕೂಡ ಒಂದು ಎಕ್ಸಿಬಿಷನ್ ಟೈಪಲ್ಲೇ ಇತ್ತು. ಆ್ಯಂಡ್ ಇದು ಯಾವಾಗ ಅಲ್ಲಿ ಒಳಗಡೆ ಯಾವ ರೀತಿನಲ್ಲಿತ್ತು ಆ್ಯಂಡ್ ಮಷಿನ್ಸ್ನ ಯಾವ ರೀತಿನಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ರು, ಆಮೇಲೆ ಟೈಟಾನಿಕ್ ಏನು ಯಾವ ರೀತಿನಲ್ಲಿ ಮುಳುಗ್ತು ಎಲ್ಲ ಥರದ್ದು ಕೂಡ ಒಂದು ಕಡೆಯಿಂದ ಫುಲ್ಲು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಬಟ್ ಅದನ್ನ ಓದಿ ಆ ಒಂದು ಪೇಷನ್ಸ್ ಇಟ್ಕೊಂಡು ಎಲ್ಲನೂ ಓದಿ ಬರ್ತೀನಿ ಅಂತ ಅಂದರೆ ಹೋಲ್ ಡೇ ಬೇಕು. ತುಂಬಾ ಏನು ಇದನ್ನು ಇಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇರೋದು ಬಂದು ಟೈಟಾನಿಕ್ ಶಿಪ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಏನಿಲ್ಲಿ ಟಿಕೆಟ್ಸ್ನ ತೊಗೊಳ್ತಾರಲ್ಲ, ಸೊ ಇದು ಬಂದು ಟಿಕೆಟ್ ಕೌಂಟರ್ ಆಗಿತ್ತಂತೆ. ಸೊ ಈ ಮೊಬೈಲ್ ಫೋನ್ ನೋಡಿ ಆ್ಯಕ್ಚುಲಿ ಇದನ್ನೆಲ್ಲ ನಾವು ಜಸ್ಟ್ TV ಸಿನಿಮಾಗಳಲ್ಲಿ ಅಷ್ಟೇ ನೋಡಿರೋದು ಬಿಟ್ಟರೆ ರಿಯಲ್ ಆಗಿ ನೋಡಿಲ್ಲ ನಾವು. ಆ್ಯಕ್ಚುಲಿ ಅದನ್ನ ಹ್ಯಾಂಡಲ್ ಕೂಡ ಮಾಡಿರಲ್ಲ ನಾವು. ನೆಕ್ಸ್ಟ್ ಇಲ್ಲಿ ಬಂದರೆ ಅಲ್ಲಿ ಹೇಗೆ ವಾಟರಲ್ಲಿ ಟೈಟಾನಿಕ್ನ ಹ್ಯಾಂಡಲ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೀವು ನೋಡಿ ಯಾವ ರೀತಿನಲ್ಲಿ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಇದೆಲ್ಲ ಆ್ಯಕ್ಚುಲಿ 3Dನಲ್ಲಿ ಇರುತ್ತೆ. ಜಸ್ಟ್ ಏನೋ ಮೂಮೆಂಟ್ಸ್ ಎಲ್ಲ ನೋಡಿ ಯಾವ ರೀತಿನಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮಕ್ಳಿಗೆ ಇದೆಲ್ಲ ಎಂಜಾಯ್ ಮಾಡೋ ಅಂಥ ಒಂದು ಏನೋ
ಕ್ಯಾಪ್ಚರ್ಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಎಕ್ಸಿಟ್ ಆಗೋ ಟೈಮಲ್ಲಿ ಮತ್ತೆ ಇನ್ನೊಂದು ಡ್ಯಾನ್ಸ್ ಶೋ ಇತ್ತು. ಸೊ ಅದನ್ನು ಕೂಡ ಒಂದು 15-20 ಮಿನಿಟ್ಸ್ ಸೇಮ್ ಅದೇ ಥರನೇ ಒಂದು 15-20 ಮಿನಿಟ್ಸ್ ಇತ್ತು. ಸೊ ಇದನ್ನು ಕೂಡ ಮುಗಿಸ್ಕೊಂಡು ಮತ್ತು ಎಲ್ಲರೂ ಹೊರಡೋಕ್ಕೆ ಮುಂಚೆ ಅಲ್ಲಿ ಲೈಟಿಂಗ್ ಹಾಕಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಾವಲ್ಲಿ ಏನು ಎಂಟ್ರಿ ಆದಾಗಿತ್ತಲ್ಲ ಆ ನೇಚರಿಗೆಲ್ಲ ಲೈಟಿಂಗ್ಸ್ ಹಾಕ್ತಾಯಿಲ್ಲ. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಲೈಟ್ ವ್ಯೂವಲ್ಲಿ. ಆ್ಯಂಡ್ ಅಲ್ಲಿಂದ ಫುಲ್ ಎಕ್ಸಿಟ್ ಆದಾಗ ಏನು ಲೈಟಿಂಗ್ ಇತ್ತು, ಲೈಟಿಂಗ್ ಶೋ ಇತ್ತು ಆ್ಯಕ್ಚುಲಿ. ಅದು ಕೌಂಟಿಂಗ್ಸ್ ಆಗಿ ಸ್ಟಾರ್ಟ್ ಆಗ್ತು. ಮತ್ತು ನಮ್ಮ ಏನು ಕರ್ನಾಟಕದ ಒಂದು ಫ್ಲ್ಯಾಗ್ ಕೂಡ ಅದರಲ್ಲಿ ಏನು ಎಫೆಕ್ಟ್ ಹಾಕಿದ್ರು ಅದರಲ್ಲಿ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅದು ಅಂದ್ಬಿಟ್ಟು.